ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯಿಂದ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅದೆಲ್ಲ ನಿಮಗೆ ಶೇರ್ ಮಾಡ್ತೀನಿ. ಹಾಗೂ ಕೆಲವೊಂದು ಟಿಪ್ಸ್ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಪ್ಲೀಸ್ ಕೊನೆಯದಂಕ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ನನ್ನ ವಿಡಿಯೋವನ್ನು ವಾಚ್ ಮಾಡಿ, ಹಾಗೂ ನನ್ನ ಟಿಪ್ಸ್ ಕೂಡ ನೀವು ನೋಡ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ಮ್ಯಾರೇಜ್ ಡೇ ಇರೋದ್ರಿಂದ ನಾನು ಸ್ವಲ್ಪ ಸ್ವೀಟು ಮತ್ತು ಟಿಫನ್ಗೆ ಚಪಾತಿ ಟೊಮ್ಯಾಟೊ ಗೊಜ್ಜನ್ನು ಮಾಡ್ತಿದ್ದೀನಿ. ಸೊ ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ಕಿಚನ್ ಟಿಪ್ಸನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಪ್ಲೀಸ್ ನನ್ನ ವಿಡಿಯೋವನ್ನು ಎಲ್ಲಿ ಸ್ಕ್ರಿಪ್ಟ್ ಮಾಡಿದೆ ಎಂಡ್ವರೆಗೂ ನೋಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚೆಚ್ಚು ವೀಡಿಯೋಸನ್ನು ನಿಮಗೆ ಶೇರ್ ಮಾಡ್ತೀನಿ. ಇನ್ನೂ ಹೊಸ ಕಿಚನ್ ಟಿಪ್ಸ್ಗಳನ್ನು ನಾನು ಶೇರ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನಾವು ಅಡುಗೆ ಮಾಡುವಾಗ ಈ ರೀತಿ ಬೆಳ್ಳುಳ್ಳಿಯನ್ನು ಜಜ್ಕೊತಾ ಇರ್ತೀವಿ. ಈ ರೀತಿ ಮಾಡುವಾಗ ಕುಟಾಣಿಯನ್ನು ಯೂಸ್ ಮಾಡ್ತಾ ಇರ್ತೀವಿ. ಕುಟಾಣಿ ಇಲ್ದಿರೋರು ಈ ಮನೆಯಲ್ಲಿ ಯಾವ ರೀತಿ ಮಾಡ್ತಾರೆ ಈ ವಿಡಿಯೋದಲ್ಲಿ ನೋಡಿ. ನಾನು ಗ್ಲಾಸಲ್ಲಿ ಈ ರೀತಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡು ಚಪಾತಿ ಲೋಡ್ಸು ಅಂತ ಸ್ಟಿಕ್ಕನ್ನು ತಗೊಂಡು ಈ ರೀತಿ ಜಜ್ಕೊತಾ ಇದ್ದೀವಿ. ನಿಮ್ಗೂ ಈ ಟಿಪ್ಪು ತುಂಬಾ ಯೂಸ್ ಆಗುತ್ತೆ. ಮತ್ತು ನಾನು ಟೊಮ್ಯಾಟೊ ಗೊಜ್ಜನ್ನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಫಸ್ಟ್ ನಾನು ಒಗ್ಗರಣೆಗೆ ಹಾಕ್ಬಿಟ್ಟಿದ್ದೀನಿ. ಏನೇನು ಹಾಕಿದ್ದೀನಿ ಅಂದರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಕರಿಬೇವನ್ನು ಹಾಕಿದ್ದೀನಿ. ಸೊ ಅದು ಬೇಯಿಸಿದ ನಂತರ ನಾನು ಟೊಮೆಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ನಾನು ಇದರಲ್ಲೇ ಹಾಕ್ಬಿಟ್ಟಿದ್ದೀನಿ. ನಾನು ಅಡುಗೆ ಮಾಡುವಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಇನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿಗೆ ಹಾಕ್ತೀನಿ. ಯಾವಾಗ ಹಾಕ್ತೀನಿ ಅಂತ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈಗ ನಾನು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇದು ಚೆನ್ನಾಗಿ ಹಸಿ ವಾಸನೆ ಹೋಗುವಂಥವರೆಗೂ ನಾವು ಬೇಯಿಸಬೇಕು. ನಾನೀಗ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟನ್ನು ಈ ರೀತಿ ಮುಚ್ತಿದ್ದೀನಿ. ಮತ್ತು ನಾನು ಇದರಲ್ಲಿ ಸ್ವಲ್ಪ ಧನಿಯಾ ಪೌಡರನ್ನು ಹಾಕ್ತಿದ್ದೀನಿ. ಟೇಸ್ಟ್ಗೋಸ್ಕರ 1 ಸ್ಪೂನಷ್ಟು ನಾನು ಧನಿಯಾ ಪೌಡರನ್ನು ಹಾಕ್ತೀನಿ. ಮತ್ತು ಆಗಲೇ ನಾನು ಹಸಿಮೆಣ್ಸಿನ್ಕಾಯಿ ಒಂದು 4-5 ಹಾಕಿದ್ದೆ. ಮತ್ತು ನಾನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಿದ್ದೀನಿ. 2 ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ನಾನು ಸೊ 2 ಹಾಕ್ತಿದ್ದೀನಿ. ನಿಮ್ಗೆ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಮಾತ್ರನೇ ಹಾಕ್ಕೋಬೋದು, ಇಲ್ಲಾಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು. 2 ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಅಂತ ನಾನು ಈ ರೀತಿ ಹಾಕ್ತಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಇನ್ನು ಕೊತ್ತಂಬರಿಯನ್ನು ಲಾಸ್ಟಲ್ಲಿ ನಾವು ಇನ್ನು ಆಗೋಗುತ್ತೆ, ಇನ್ನು ಆಫ್ ಮಾಡಬೇಕು ಅನ್ನೋವಾಗ ಅಂಥ ಟೈಮಲ್ಲಿ ನಾವು ಕೊತ್ತಂಬರಿಯನ್ನು ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ತುಂಬ ಟೇಸ್ಟಾಗಿ ಬರುತ್ತೆ. ನಾನು ಇದೇ ರೀತಿ ನಾನು ಯಾವುದೇ ಸಾಂಬಾರು ಮಾಡಲಿ, ಯಾವುದೇ ಗೊಜ್ಜಾದರೂ ಮಾಡಲಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲೇ ಹಾಕ್ತೀನಿ. ತುಂಬ ಟೇಸ್ಟ್ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಟೊಮೆಟೊ ಗೊಜ್ಜು ರೆಡಿ ಆಯಿತು. ತುಂಬ ಟೇಸ್ಟಿಯಾದ ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಚಪಾತಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಯಾವುದೇ ರೀತಿ ಪ್ಯಾಕೆಟ್ಸನ್ನು ಓಪನ್ ಮಾಡಿ ಯೂಸ್ ಮಾಡಿದ ನಂತರ ಹಾಗೆ ಬಿಡ್ದಿರ ನಾವು ಈ ರೀತಿ ರಬ್ಬರ್ ಬ್ಯಾಂಡನ್ನು ಹಾಕೊಂಡಿದ್ದರಿಂದ ಅದು ಎಲ್ಲೂ ಚೆಲ್ಲದಿರ ಇರುತ್ತೆ, ನಾವು ಕ್ಲೀನಾಗೂ ಇರುತ್ತೆ. ಇದನ್ನು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕೊಂಡಿದ್ದರಿಂದ ತುಂಬ ಚೆನ್ನಾಗೂ ಇರುತ್ತೆ, ಎಲ್ಲೂ ಚೆಲ್ಲುವುದಿಲ್ಲ. ಈ ಟಿಪ್ ಕೂಡ ನೀವು ಫಾಲೋ ಮಾಡ್ಕೋಬೋದು. ನಾವು ಶಾವಿಗೆಗೆ ಸ್ವಲ್ಪ ಜನ ಎಣ್ಣೆಯನ್ನು ಹಾಕ್ತಾ ಇರ್ತಾರಲ್ಲ, ಎಣ್ಣೆ ಬದಲು ತುಪ್ಪ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ತುಪ್ಪವನ್ನು ಹಾಕ್ತಿದ್ದೀನಿ. ತುಪ್ಪದ ಜೊತೆಗೆ ಮತ್ತು ನಾನು ದ್ರಾಕ್ಷಿಯನ್ನು ಬೇಯಿಸ್ಕೊತಿದ್ದೀನಿ. ನಾನು ಗೋಡಂಬಿ ತಂದಿಲ್ಲ, ಸೊ ದ್ರಾಕ್ಷಿಯನ್ನು ಬಳಸ್ತಿದ್ದೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಹಾಲಿನ ಜೊತೆ ನಾವು ಹಾಲದ ಪೌಡರ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಶಾವಿಗೆ. ನಾನು ಹಾಲದ ಪೌಡರನ್ನು ಯಾವ ರೀತಿ ಶಾವಿಗೆಗೆ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ. ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇನ್ನೂ ನಾನು ಹೆಚ್ಚೆಚ್ಚು ವಿಡಿಯೋವನ್ನು ತೆಗೆಯೋದಕ್ಕೆ ತುಂಬ ಆಸಕ್ತಿ ಆಗುತ್ತೆ, ತುಂಬ ಮೋಟಿವೇಶನ್ ಆಗುತ್ತೆ. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಈಗ ಶಾವಿಗೆಯನ್ನು ಬೇಯಿಸ್ಕೊತಿದ್ದೀನಿ. ಮತ್ತು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಾವು ಹಳೆ ಕಾಲದಲ್ಲಿ ನಾವು ತಲೆಗೆ ಹಚ್ಚುವಂಥ ಆಯಿಲ್ ಬಾಕ್ಸ್ ಇರುತ್ತಲ್ಲ, ಕೊಬ್ಬರಿ ಎಣ್ಣೆ, ಅದನ್ನು ಖಾಲಿ ಆದಮೇಲೆ ನಾವು ಆ ಕೊಬ್ಬರಿ ಎಣ್ಣೆ ಬಾಕ್ಸನ್ನು ಯಾವ ರೀತಿ ಯೂಸ್ ಮಾಡ್ತಾಯಿದ್ರು, ಯಾವ ರೀತಿ ನಮ್ಗೆ ಉಪಯೋಗ ಆಗುತ್ತೆ ಅಂತ ಈ ಟಿಪ್ಪನ್ನು ತೋರಿಸ್ತಿದ್ದೀನಿ. ಆವಾಗ ಕೊಕೊನಟ್ ಆಯಿಲ್ಗೆ ಈ ರೀತಿ ಬಾಕ್ಸ್ ಬರ್ತಾ ಇರ್ತಲ್ಲ, ಆ ಬಾಕ್ಸ್ ಖಾಲಿ ಆದಮೇಲೆ ನಾವು ಅಡುಗೆಗೆ ಯೂಸ್ ಮಾಡುವಂಥ ಆಯಿಲನ್ನು ಈ ಬಾಕ್ಸ್ ಒಳಗೆ ಹಾಕ್ಕೊತಾ ಇದ್ದರು.
ಇವಾಗಲೂ ಕೂಡ ನಮ್ಮಮ್ಮ ಇದನ್ನೇ ಯೂಸ್ ಮಾಡ್ತಾರೆ. ನಿಮ್ಗೆ ಕೂಡ ಈ ಟಿಪ್ ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಬಾಕ್ಸನ್ನು ಬಿಸಾಕ್ದಿರ ಈ ರೀತಿ ಯಾವುದೇ ಒಂದು ಪದಾರ್ಥವನ್ನು ಹಾಕ್ಕೊಳ್ಳೋದಕ್ಕಾಗಿ ನೀವು ಕೂಡ ಯೂಸ್ ಮಾಡ್ಕೋಬೋದು. ಈ ಟಿಪ್ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಶು ಏನು ಮಾಡ್ತಿದೀಯಾ ನೀನು? ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿ ಹಂಗೇನೇನು ನೀನು ಮಾಡೋದು? ಹಂಗೇನೇನು ಮಾಡೋದು ನೀನು? ಯಾರಿಗದು ಚಪಾತಿ? ಡ್ಯಾಡಿಗೆ? ಬಾಬು ಡ್ಯಾಡಿ. ಅಮ್ಮ ಲಿಶು ನೋಡಿಲ್ಲಿ ನೋಡಿಲ್ಲಿ ನಾನು ಬ್ಯುಸಿ ಇದ್ದೀನಿ ಅಂತೀಯಾ? ಬ್ಯುಸಿನಾ ನೀನು? ಬ್ಯುಸಿ ಇದೆಯಾ ನೀನು? ಬ್ಯುಸಿ ಇದೆಯಾ ನೀನು? ಎರಡು ಹಾಕ್ಕೊಂಡಿದ್ಯಾ ಒಂದೇ ಸಾರಿ? ಒಂದೇ ಸಾರಿ ಎರಡು ಹಾಕ್ಕೊಂಡಿದ್ಯಾ? ಇಟ್ಬಿಡು, ತಿನ್ಬಿಡ್ಲಿ. ಓಕೆನಾ? ಓಕೆನಾ? ಏನೇನೋ ಆಯಿತು ಚಪಾತಿ. ಏನೋ ಏನೋ ಆಯಿತು. ಏನಾಯಿತು? ಚಪಾತಿ. ಆಗೋಯ್ತಾ ಚಪಾತಿ ಮಾಡಿದ್ದು? ಇನ್ನೂ ಇದೆಯಾ? ಇದೆ. ಓಕೆ, ಡನ್ ಡನ್. ಚೆನ್ನಾಗಿ ಮಾಡು ಚಪಾತಿ. ಡ್ಯಾಡಿ ಈಕೆ ಇಕ್ಕೋಣ. ತಿನ್ನಲಿ ಚೆನ್ನಾಗಿ ಮಾಡಿದೀಯಾ ಅಂತ. ನೋಡಿದ್ರಲ್ಲ ನನ್ನ ಮಗ ಯಾವ ರೀತಿ ಚಪಾತಿಯನ್ನು ಮಾಡ್ತಿದ್ದಾನಂತ. ಸೊ ಈಗ ನಾನು ಶಾವಿಗೆಯನ್ನು ಮಾಡ್ತಿದ್ದೀನಿ. ಶಾವಿಗೆಗೆ ನಾನು ಹಾಲಿನ ಪೌಡರನ್ನು ಯೂಸ್ ಮಾಡ್ತೀನಿ. ಹಾಲಿನ ಪೌಡ್ರು ನನ್ನ ಮಗಗೆ ಅಂಗನವಾಡಿಯಲ್ಲಿ ಕೊಡ್ತಾರೆ. ಸೊ ಆ ಪುಡಿಯನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಶಾವಿಗೆಗೆ ಹಾಲಿನ ಬದಲು ಹಾಲಿನ ಪೌಡರ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇದನ್ನೇ ಯೂಸ್ ಮಾಡ್ತೀನಿ. ಈ ರೀತಿ ಒಂದು ಬಾಕ್ಸಲ್ಲಿ ನಾನು ಹಾಲಿನ ಪೌಡರ್ ಹಾಕ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ. ನೋಡಿ ಈ ರೀತಿ ಹಾಲು ಪ್ಯಾಕೆಟ್ ಹಾಲಲ್ಲಿ ಯಾವ ರೀತಿ ಗಟ್ಟಿಯಾಗಿರುತ್ತೋ ಅದೇ ರೀತಿ ಹಾಲು ಕೂಡ ಹಾಲಿನ ಪೌಡ್ರ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟ್ ಬರುತ್ತೆ. ನೀವು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಇದೆಯೋ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ನಾನು ಇವಾಗ ಹಾಲು ಕಾಯಿಸಿದ್ದಾಯಿತು. ಇದರಲ್ಲಿ ನಾನು ಶುಗರನ್ನು ಆ್ಯಡ್ ಮಾಡಿದ್ದೀನಿ. ಮತ್ತು ನಾನು ಇದರಲ್ಲಿ ಏಲಕ್ಕಿ ಕೂಡ ಹಾಕ್ತಿದ್ದೀನಿ. ಏಲಕ್ಕಿ ಕೂಡ ನಾನು ಆವಾಗಲೇ ಹೇಳ್ದಲ್ಲ ಟಿಪ್ಪು, ಗ್ಲಾಸಲ್ಲಿ ಹಾಕ್ಕೊಂಡು ಕ್ರಷ್ ಮಾಡಿ ನಾನು ಈ ರೀತಿ ಹಾಕಿರೋದು. ತುಂಬ ಚೆನ್ನಾಗಿರುತ್ತೆ, ತುಂಬಾ ಉಪಯೋಗ ಆಗುತ್ತೆ. ಮತ್ತು ಈ ರೀತಿ ಶಾವಿಗೆಯನ್ನು ಮಾಡ್ತಿದ್ದೀನಿ. ಇವಾಗ ಶಾವಿಗೆಯನ್ನು ಹಾಲಲ್ಲಿ ಹಾಕಿ ಬಿಸಿ ಮಾಡ್ತಿದ್ದೀನಿ. ಈಗ ದ್ರಾಕ್ಷಿಯನ್ನು ಹಾಕ್ತಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ಶಾವಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ರುಚಿಕರವಾದ ಹಾಲಿನ ಪೌಡರಿಂದ ಮಾಡಿರುವಂತಹ ಶಾವಿಗೆ ರೆಡಿಯಾಗಿದೆ. ಸೊ ಈಗ ನಾನು ಕುಂಕುಮವನ್ನು ನಾವು ಇಕ್ಕೊತಾ ಇರ್ತೀವಿ, ಬೇಗ ಹೊಟ್ಟೋಗ್ತಾ ಇರುತ್ತೆ, ಕುಂಕುಮ ಇರೋದಿಲ್ಲ ಹಣೆ ಮೇಲೆ. ಹಾಗಿದ್ದಾಗ ನಾವು ಚಾಂದನ್ನು ಈ ರೀತಿ ಬಲ್ಸು ನಾವು ಕುಂಕುಮವನ್ನು ಇಟ್ಕೋಬೋದು. ಇಲ್ಲ ಅಂದರೆ ಇಲ್ಲ ಅಂದರೆ ನಾವು ಮನೆಯಲ್ಲಿ ವ್ಯಾಸ್ಲೈನ್ ಅನ್ನೋದು ಇದ್ದೇ ಇರುತ್ತೆ. ಆ ವ್ಯಾಸ್ಲೈನನ್ನು ಇಕ್ಕೊಂಡು ಅದ್ರ ಮೇಲೆ ಕುಂಕುಮ ಇಡೋದ್ರಿಂದ ಕುಂಕುಮ ಜಾಸ್ತಿ ಹೊತ್ತು ಇರುತ್ತೆ, ಬೇಗ ಹೊಟ್ಟೋಗೋದು ಇಲ್ಲ. ಮತ್ತು ನಾವು ಚಳಿಗಾಲ ಬಂದಾಗ ಲಿಪ್ಸ್ ಬೇಗ ಒಡೆದೋಗ್ತಾ ಇರುತ್ತೆ. ಹಾಗಿದ್ದಾಗ ಲಿಪ್ಸ್ಟಿಕ್ಕನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರೋದಿಲ್ಲ. ಆಗ ನಾವು ವ್ಯಾಸ್ಲೈನನ್ನು ಹಚ್ಕೊಂಡು ಈ ರೀತಿ ಲಿಪ್ಸ್ಟಿಕ್ಕನ್ನು ಹಚ್ಕೊಳ್ಳೋದ್ರಿಂದ ಲಿಪ್ಸ್ ಕೂಡ ಸ್ಮೂತಾಗಿರುತ್ತೆ, ಒಡೆದೋಗೋದು ಕಾಣಿಸೋದಿಲ್ಲ, ತುಂಬ ಚೆನ್ನಾಗಿ ಇರುತ್ತೆ. ನೀವು ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಫಾಲೋ ಮಾಡ್ತಿದ್ದೀನಿ. ಸೊ ನೀವು ಕೂಡ ನಿಮಗೆ ಇಷ್ಟವಾದಲ್ಲಿ ಈ ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು. ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಫಂಕ್ಷನ್ಸು ಮ್ಯಾರೇಜಸ್ ಇದ್ದಾಗ ನಮ್ಮ ಲಿಪ್ಸ್ ಅನ್ನೋದು ಒಡೆದೋಗಿದ್ದಾಗ ಈ ರೀತಿ ನೀವು ಯೂಸ್ ಮಾಡ್ಕೋಬೋದು. ಈಗ ನಾವು ಚಾಟ್ಸನ್ನು ತಿನ್ನೋದಕ್ಕೆ ಅಂತ ಬಂದಿದ್ದೀವಿ. ಸೊ ನಾನು ಪಾನಿಪುರಿಯನ್ನು ತಗೊಂಡಿದ್ದೀವಿ, ತಿಂತಿದ್ದೀವಿ. ಮತ್ತು ನಮ್ಮ ಸಿಸ್ಟರ್ಸ್ ಜೊತೆ ಬಂದೆ. ನನಗೆ ಡೈಪುರಿ ಮತ್ತು ಗಪ್ಚಿಕ್ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ನಾನು ಅದನ್ನು ತಿಂತೀನಿ. ಮತ್ತು ಕಾರ್ತಿಕೇಯ ಮೂವಿಯನ್ನು ನೋಡೋದಕ್ಕಾಗಿ ಬಂದಿದ್ದೀವಿ ಥಿಯೇಟರ್ಗೆ. ತುಂಬ ಚೆನ್ನಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ.
ಮೂವಿ ಅಂತೂ ಸೂಪರಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ನಾವು ಗಡ್ದಿ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಇವತ್ತು ಮ್ಯಾರೇಜ್ ಡೇಯಿಂದ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬಾಲು ಬರಲಿಲ್ಲ, ನಾವು ನಮ್ಮ ಸಿಸ್ಟರ್ಸು ನಾನೇ ಹೋಗಿದ್ದೀನಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಮನೆ ಹತ್ರ ಎಕ್ಸಿಬಿಷನನ್ನು ಇಕ್ಕಿದ್ರು, ತುಂಬ ಚೆನ್ನಾಗಿದೆ. ಚಿಕ್ಕ ಮಕ್ಕಳು ಆಡುವಂಥ ಎಲ್ಲ ಅನ್ನು ಇಕ್ಕಿದ್ದಾರೆ, ತುಂಬ ಚೆನ್ನಾಗಿತ್ತು. ನಾನು ನನ್ನ ಮಗ ನನಗೆ ಟ್ರೈನ್ ಹತ್ತಬೇಕು ಅಂತ ತೋರಿಸ್ತಿದ್ದ. ಸೊ ಇನ್ನೂ ಸರಿಯಾಗಿ ಮಾತಾಡೋಕ್ಕೆ ಬರೋದಿಲ್ಲ, ಈ ಟ್ರೈನಿಗೆಲ್ಲ ತೋರಿಸಿ ನಾನು ಅದಕ್ಕೆ ಹೋಗಬೇಕು ಅಂತ ಹಠ ಮಾಡ್ತಿದ್ದೆ. ಸೊ ನಾನು 2 ಟೈಪ್ಸ್ ಟ್ರೈನನ್ನು ಇಕ್ಕಿದ್ರು, ನಾನು 2 ಟೈಪ್ ಟ್ರೈನನ್ನು ಕೂಡ ಹತ್ತಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ದೀವಿ. ಐಸ್ ಕ್ರೀಮ್ಸ್ ಅಂದರೆ ತುಂಬ ಇಷ್ಟ, ಐಸ್ ಕ್ರೀಮ್ಸನ್ನು ನಾನು ತಿಂದೆ. ಮತ್ತು ಈ ರೀತಿ ಹೀರೋಸ್ ಫೋಟೋಸ್ ಎಲ್ಲ ಇಕ್ಕಿದ್ದಾರೆ, ನೋಡಿದ್ರಲ್ಲ ನಾವು ಯಾವ ರೀತಿ ಎಂಜಾಯ್ ಮಾಡಿದ್ದೀವಿ ಅಂತ. ಮತ್ತು ನಿಮ್ಗೆ ಈ ವಿಡಿಯೋದಲ್ಲಿ ಕಿಚನ್ ಟಿಪ್ಸ್ ಕೂಡ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್.